ಲೇಖ. ನೋಡಿ, ಇಷ್ಟೆಲ್ಲ ಆದಮೇಲೂ ಆ ಪ್ರಧಾನಕ್ಕನ್ನು ಸಮಾಧಾನ ಮಾಡೋಕ್ಕೆ ಹೋಗಿದ್ದಾರೆ. ಇವ್ರು ನಿಜವಾಗ್ಲೂ ನಮ್ಮತ್ತಿಗೆನಾ? ನಮ್ಮ ಬಗ್ಗೆ ಕಾಳಜಿ ಇದೆಯಾ ಇವ್ರಿಗೆ? ನಮ್ಮ ಮನೆ ಏನು ಬೇಕಾದರೂ ಆಗಲಿ, ಇವ್ರಿಗೆ ಆ ಪ್ರಧಾನೇ ಮುಖ್ಯ. ಹೇಳೋಣ, ಸರಿನಾ ಇದು? ಅನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಅಯ್ಯೋ, ಇರೋ ವಿಚಾರ ಹೇಳ್ತಿರೋದು. ನೋಡು, ಸಮಾಧಾನ ಮಾಡ್ಬಿಟ್ಟು ಬರ್ತಿದ್ದಾರೆ ರಾಯಭಾರಿ. ಆಯ್ತಾ ಅದಕ್ಕೆ ಸಮಾಧಾನ ಮಾಡಾಯ್ತಾ? ಅಳು ನಿಲ್ಸಿದ್ರ? ಇನ್ನೊಂದು ಸ್ವಲ್ಪ ಸಾಂತ್ವನ ಹೇಳಬೇಕಾಗಿತ್ತು. ಹೇಳಬೇಕಾಗತ್ತೆ ಅನಿರುದ್ಧ್. ಸಮಾಧಾನ ಸಾಂತ್ವನದ ಮಾತುಗಳನ್ನು ಹೇಳಬೇಕಾಗತ್ತೆ. ನಾವು ಮಾಡಿರೋ ಅಪರಾಧ ಏನು ಕಮ್ಮಿನ? ಪಾಪ ಗೌರಿ ಅವರಿಗೆ ಇರೋದು ಪ್ರಧಾನ ಒಬ್ರೆ, ಅಂಥವ್ರಿಗೆ ನಾವು ಅನ್ಯಾಯ ಮಾಡ್ತಾ ಇದ್ದೀವಿ. ಮಾನವೀಯತೆ ದೃಷ್ಟಿಯಿಂದ ನಾವು ಸಮಾಧಾನ ಹೇಳಬೇಕಾಗತ್ತೆ. ಅಂದ್ರೆ ನಿಮ್ಮ ಪ್ರಕಾರ ನಾವು ಅಪರಾಧ ಮಾಡಿದೀವ? ಏನು ಮಾತಾಡ್ತಾ ಇದ್ದೀರಾ ನೀವು? ಇನ್ನೇನು ಮತ್ತೆ, ನಿಮ್ಗಳಿಗೆ ನಿಮ್ಮ ಹಠಾನೇ ಹೆಚ್ಚಾಯ್ತು. ಒಂದು ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ? ಒಬ್ಬ ಅಮಾಯಕನ್ನ ಈ ಮಟ್ಟಕ್ಕೆ ಹಿಂಸಿಸೋದಾ? ತೇಜಸ್ವಿನಿ, ಇಷ್ಟೆಲ್ಲ ಆದ್ಮೇಲೂ ಆ ಪ್ರಧಾನ್ಗೆ ಸಪೋರ್ಟಾ? ಹೌದು, ನಾನು ಪ್ರಧಾನ್ನೇ ಸಪೋರ್ಟ್ ಮಾಡ್ತೀನಿ. ನೋಡು ತೇಜು, ನೀನ್ ಮಾಡ್ತಾ ಇರೋದು ಸರಿಗಿಲ್ಲ. ನೀವು ಮಾಡ್ತಿರೋದು ಸರಿ ಇದೆಯಾ? ಆದಿತ್ಯ, ಪ್ರಧಾನ್ ಎಂಥವ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾರಿಗೂ ಬೇಡ, ನೀವು ಇಷ್ಟು ವರ್ಷ ಆಶ್ರಮದಲ್ಲಿದ್ರಲ್ಲ, ಆ ಗುರುಜಿನ ಹೋಗಿ ಕೇಳಿ, ಪ್ರಧಾನ್ ಎಂಥವ್ರು ಅಂತ ಹೇಳ್ತಾರೆ. ಅವ್ರ ವ್ಯಕ್ತಿತ್ವ ಏನು, ಅವ್ರ ಘನತೆ ಏನು ಅನ್ನೋದು ಗೊತ್ತಾಗತ್ತೆ. ವಿನಾಕಾರಣ ಅವರನ್ನ ದ್ವೇಷಿಸ್ತಾ ಇದ್ದೀರಲ್ಲ, ಅವ್ರ ಮನಸ್ಸುಗಳಿಗೆ ಎಷ್ಟು ನೋವಾಗಿರ್ಬೋದು ಅಂತ ನಿಮ್ಗೇನಾದ್ರೂ ಅರ್ಥ ಆಗಿದೆಯಾ? ಇಷ್ಟೊತ್ತು ಅವ್ರ ಅಕ್ಕ ಬಂದು ನಿಮ್ಮ ಮುಂದೆ ಗೋಳಾಡೋದ್ರಲ್ವಾ, ನಿಮ್ಗೇನು ಅನ್ನಿಸ್ಲೇ ಇಲ್ವಾ? ಅಪರಾಧಿಗೆ ಶಿಕ್ಷೆ ಆಗೋದು ದೊಡ್ಡದಲ್ಲ ಆದಿತ್ಯ, ಅಮಾಯಕನಿಗೆ ಶಿಕ್ಷೆ ಆಗಬಾರ್ದು. ಅದನ್ನು ಯೋಚನೆ ಮಾಡಿ. ಹೌದು ಆದಿತ್ಯ, ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಪ್ರಧಾನ ಅಂತ ವ್ಯಕ್ತಿ ಅಲ್ಲ. ನೋಡು, ನಿನ್ನ ತಿಳುವಳಿಕೆಯಲ್ಲೋ ಅಥವಾ ಗೊತ್ತಾಗೋ ಸಂದರ್ಭದಲ್ಲೋ ಏನೋ ತಪ್ಪಾಗಿರುತ್ತೆ, ವಿಚಾರಣೆ ಮಾಡಿದ್ರೆ ತಿಳಿಯುತ್ತೆ. ಈಗ ಹಠಾತ್ ಸಾಧಿಸೋದು ಒಳ್ಳೇದಲ್ಲ. ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಅಪ್ಪ, ಏನು ಮಾತಾಡ್ತಾ ಇದ್ದೀರಾ ನೀವು? ಅವ್ನು ಮಾಡಿರೋ ಅಪರಾಧ ಕಡಿಮೆ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅಣ್ಣ ವಾಪಸ್ ಬರ್ತಾ ಇರಲಿಲ್ಲ. ಹಾಗಾಗಿದ್ರೆ ನಿಮ್ಗೆ ಓಕೆನಾ? ಹಾಗಲ್ಲ ಅನಿರುದ್ಧ. ಹೇಗೆ ಒಬ್ಬ ಕಟ್ಕೊಂಡ ಮೇಲೆ ಯಾಕರಣೆ? ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಅವ್ರ ಥರ ಇನ್ವೆಸ್ಟಿಗೇಟ್ ಮಾಡೋಕೆ ನಮ್ಗೆ ಸಾಧ್ಯ ಇಲ್ಲ. ಪ್ರಧಾನ್ ನಿರಪರಾಧಿ ಅಂತ ಗೊತ್ತಾದ್ರೆ ಫೈನ್, ಇಲ್ಲ ಅಂತಾದ್ರೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದಾಗುತ್ತೆ ಅಷ್ಟೇ. ಹೌದಪ್ಪ, ಅನಿ ಹೇಳ್ತಾ ಇರೋದು ಸರಿ. ಐ ಆಮ್ ವಿತ್ ಹಿಮ್. ನೋ, ಹೀಸ್ ರಾಂಗ್. ಮೊದಲು ನೀವು ಪ್ರಧಾನ ಬಿಡಿಸಿ. ಅವ್ರ ಕಲ್ಪ್ರಿಟ್ ಅಂತ ಗೊತ್ತಾದ್ರೆ ನಾನೇ ಅವ್ರ ವಿರುದ್ಧ ದೂರು ಕೊಟ್ಟು ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಈಗ ದ್ವೇಷ ಸಾಧಿಸ್ಬೇಡಿ ಆದಿತ್ಯ, ಪ್ಲೀಸ್. ಇಲ್ಲ ತೇಜಸ್ವಿನಿ, ನಾನು ಕಂಪ್ಲೇಂಟ್ನ ವಾಪಸ್ ತಗೊಳಕ್ಕಾಗಲ್ಲ. ಯಾಕಾಗಲ್ಲ ಅಂತೀರಿ? ಇದರಿಂದ ನೀವೇನ್ ಸಾಧಿಸ್ತಿದ್ದೀರಾ ಆದಿತ್ಯ? ಆದಿತ್ಯ, ಅವಳ ಮಾತಕ್ಕೂ ಬೆಲೆ ಕೊಡು. ಅವಳನ್ನ ಹರ್ಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ರಧಾನ ಬೇರೆ ಯಾರೂ ಅಲ್ಲ, ನಮ್ಮ ಪತ್ರಿಕೆ ಜೊತೆ ಕೈ ಜೋಡಿಸಿರೋ ವ್ಯಕ್ತಿ. ಅವನನ್ನು ಒಂದೇ ಸಾರಿ ಅನುಮಾನದಿಂದ ನೋಡೋದು ಬೇಡ, ಪ್ರಮಾಣಿಸಿ ನೋಡಿದ್ರೆ ಗೊತ್ತಾಗುತ್ತೆ. ರೀ, ಹಾಗೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕಾಗಲ್ಲ ರೀ. ಇದೆಲ್ಲ ತಮಾಷೆ ಅಲ್ಲ, ಸೀರಿಯಸ್ ವಿಚಾರಗಳು. ಅವನನ್ನು ಕ್ಷಮಿಸಿ ನಾವೇನು ದೊಡ್ಡವರಾಗಬೇಕಾಗಿಲ್ಲ, ಅವನಿಂದ ನಮ್ಮ ಮನೆ ಉದ್ಧಾರ ಆಗಬೇಕಾಗಿಲ್ಲ. ಅನಿರುದ್ಧ್, ಪ್ರಧಾನ್ ಅಂದ್ರೆ ಯಾಕಷ್ಟು ದ್ವೇಷ ನಿಮ್ಗೆ? ಇಷ್ಟು ದ್ವೇಷ ಇರೋರು ನನ್ನ ಜೊತೆ ಅವ್ರ ಮದುವೆ ಯಾಕೆ ಮಾಡೋದಕ್ಕೆ ಹೊರಟಿದ್ರಿ? ನಾವು ಹೊರಟಿರ್ಲಿಲ್ಲ, ಅಪ್ಪ ಮುಂದೆ ನಿಂತಿದ್ದು. ನೀವು ಓಕೆ ಅಂದ್ರಿ, ಬೇಡ ಅಂತ ಹೇಳಿ ನಾವ್ಯಾಕೆ ಕೆಟ್ಟವರಾಗೋದು ಅಂತ ನಾನು ಜೈ ಅಂದೆ. ನಿಮ್ಮ ಜೊತೆ ಅವನನ್ನು ಮದುವೆ ಮಾಡೋಕೆ ಹೊರಟಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ಅವ್ನು ಮಾಡೋ ಅಪರಾಧನೆಲ್ಲ ಕ್ಷಮಿಸ್ತೀವಿ ಅಂತಲ್ವಲ್ಲ? ನನಗೆ ನಮ್ಮ ಅಣ್ಣ ಮುಖ್ಯ. ಅನಿರುದ್ಧ್, ತುಂಬಾ ಚೆನ್ನಾಗಿ ಸಂದರ್ಭಗಳನ್ನ ಬಳಸ್ಕೋತೀರಾ ನೀವು. ಅತ್ತಿಗೆ, ತೇಜಸ್ವಿನಿ,
ಅನಿ ಜೊತೆ ನಿನ್ನ ಆರ್ಗ್ಯುಮೆಂಟ್ ಬೇಡ. ಪ್ರಧಾನ್ ವಿಚಾರವಾಗಿ ಈ ಮನೆಯಲ್ಲಿ ಜಗಳ ಆಡುವಂಥ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಆಗಲಿ ನನ್ನ ತಮ್ಮನ ಜೊತೆ ಆಗಲಿ ಈ ವಿಷಯವಾಗಿ ವಾದ ಬೇಡ. ದಟ್ಸ್ ಇಟ್. ತಾತನ ನೋಡಿದ್ರ ಎಷ್ಟು ಖುಷಿಯಾಗಿದ್ದಾರೆ ತನ್ನ ಮರಿ ಮಗ ಬರ್ತಾ ಇದ್ದಾನೆ ಅಂತ. ಅಪ್ಪಂಗೂ ಈ ವಿಷಯ ಗೊತ್ತಾದರೆ ಅಷ್ಟೇ ಸಂತೋಷ ಪಡ್ತಾರೆ. ತಾತಂಗೆ ವಿಷಯ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ವಿ. ಏನು ಪ್ರೇಮ್, ನೀವು ನನ್ನ ಗೇಲಿ ಮಾಡ್ತೀರಾ? ಗೇಲಿನಾ? ನಾನಾ? ಮತ್ತೆ ಹೀಗೆ ಹೇಳೋದ್ರ ಮುಖಾಂತರ ನನ್ನ ಹೊಟ್ಟೆಲಿರೋ ಮಗು ನಿಮ್ದಲ್ಲ ಅಂತ ಚುಚ್ಚಿ ಚುಚ್ಚಿ ಹೇಳ್ತಿದ್ದೀರಿ. ಸಾಕ್ಷಿ, ಏನು ಮಾತಾಡ್ತಾ ಇದ್ದೀರಾ? ನಾನು ಯಾವತ್ತೂ ಆ ಥರ ಅಂದ್ಕೊಂಡೇ ಇಲ್ಲ. ನಾನು ಏನಕ್ಕೆ ನಿಮಗೆ ಗೇಲಿ ಮಾಡಲಿ? ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ನನಗೆ ಖಂಡಿತ ಇಲ್ಲ. ತಾತನಷ್ಟೇ ನಾನು ಆ ಮಗು ಬಗ್ಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ ಮಗು ನಂದು ಅಂತ ಅಂದ್ಕೊಂಡ್ಮೇಲೆ ಅದನ್ನು ಬೇರೆಯವ್ರದ್ದು ಅಂತ ನಾನು ಏನಕ್ಕೆ ಅಂದ್ಕೊಂಡ್ಲಿ? ನನಗೆ ಯಾವತ್ತೂ ಆ ಭಾವನೆಗಳೇ ಇಲ್ಲ. ಆದರೆ ಪ್ರೇಮ್, ಇದೆಲ್ಲ ನನ್ನ ಅಪರಾಧಿ ಪ್ರಜ್ಞೆನ ಹೆಚ್ಚು ಮಾಡ್ತಾ ಇದೆ. ಯಾಕೆ ಹಾಗೆ ಮಾಡ್ಕೋತೀರಾ? ಇಲ್ಲ ಪ್ರೇಮ್, ನನ್ನ ಹೊಟ್ಟೆಲಿರೋ ಮಗುನ ತಮ್ಮ ವಂಶದ ಕುಡಿ, ತಮ್ಮ ಮನೆ ಬೆಳಗೋ ಮಗು, ತಮ್ಮ ಮನೆಗೆ ಹೆಸರಾಗೋ ಮಗು ಅಂತೆಲ್ಲ ನಂಬ್ಕೊಂಡಿದ್ದಾರೆ. ನೀವೇ ಹೇಳಿ ಪ್ರೇಮ್, ಅವ್ರ ಭಾವನೆಗಳಿಗೆ ನಾನು ಮೋಸ ಮಾಡ್ತಾ ಇಲ್ವಾ? ತಮ್ಮ ಮಗು, ತಮ್ಮ ವಂಶದ ಕುಡಿ ಅಂತ ನಂಬಿರೋರಿಗೆ ಯಾರ್ದೋ ಮಗುನ ನನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ದ್ರೋಹ ಮಾಡ್ತಿದ್ದೀನಲ್ಲ, ಇದು ಸರಿನಾ? ಸಾಕ್ಷಿ, ಅದು ನಿಮಗೆ ಗೊತ್ತು, ನನಗೆ ಗೊತ್ತು. ಆ ಮಗು ನಂದು ಅಂತ ಅಂದ್ಕೊಂಡ್ಮೇಲೆ ಅದು ನಮ್ಮ ಮಗು. ನಮ್ಮ ಅಂತರಾತ್ಮ 1000 ಹೇಳ್ಬೋದು, ಆದರೆ ಸಮಾಜಕ್ಕೆ ಅದು ನಮ್ಮ ಮಗು ಅಂತಾನೆ ಹೇಳೋದು. ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಪ್ರೇಮ್. ಆದರೆ ನಾನು ಎಮೋಷ್ನಲ್ ಆಗಿಬಿಟ್ಟೆ ಅನ್ನಿಸ್ತಿದೆ. ಈಗ ನನಗೆ ಪ್ರಾಕ್ಟಿಕಲ್ ಆಗಿರೋದಕ್ಕೆ ಎಮೋಷ್ನಲ್ ಆಗಿರೋದಕ್ಕೆ ವ್ಯತ್ಯಾಸ ಕಾಣ್ತಿದೆ. ಈ ಮಗುನ ತೆಗೆಸೋದಕ್ಕೆ ನನಗೆಲ್ಲ ಚಾನ್ಸ್ಗಳು ಇತ್ತು. ಆದರೆ ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಮಾಂಸ ರಕ್ತ ಹಂಚ್ಕೊಂಡು ಹುಡ್ತಿರೋ ಮಗು ಬೇರೆ ಯಾರ್ದೋ ಮಗು ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಮಗುನ ಉಳಿಸ್ಕೊಂಡ್ಬಿಟ್ಟೆ. ಈಗ ನಾನು ಅಪರಾಧ ಮಾಡಿದೆ ಅನ್ನಿಸ್ತಿದೆ. ಈ ಅಪರಾಧಿ ಪ್ರಜ್ಞೆ ಸಾಮಾನ್ಯದಲ್ಲ ಪ್ರೇಮ್, ಇಂಚಿಂಚಾಗಿ ಕೊಲ್ಲುತ್ತೆ. ಈಗಲಾದರೂ ಈ ಮಗುನ ತೆಗೆಸಿ ಅಪರಾಧಿ ಪ್ರಜ್ಞೆಯಿಂದ ಪಾರಾಗೋಣ ಅಂದರೆ ಸಮಯ ಮೀರಿ ಹೋಗ್ಬಿಟ್ಟಿದೆ. ಮಗುನ ತೆಗಿಯೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಏನು ಮಾಡಬೇಕು ನನಗೆ ತೋಚ್ತಿಲ್ಲ ಪ್ರೇಮ್. ಹುಚ್ಚುಚ್ಚಾಗಿ ಮಾತಾಡಬೇಡಿ. ಆಗೋಗಿರೋದ್ರ ಬಗ್ಗೆ ಮಾತಾಡಿ ಇವಾಗ ಏನೂ ಪ್ರಯೋಜನ ಇಲ್ಲ. ಮಗುನ ಒಪ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇಲ್ಲ. ಇಂಥ ಸ್ಥಿತಿಲಿ ಮಗುನ ತೆಗಿಸ್ತೀನಿ ಅಂತ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ. ಮಗುನ ನಾವೀಗಾಗಲೇ ಒಪ್ಕೊಂಡಾಗಿದೆ. ಆ ವಿಷಯನ ಬಿಟ್ಬಿಡಿ. ಆದರೆ ಶ್ರೀಪತಿ ಮೇಷ್ಟ್ರ ನಂಬಿಕೆಗೆ ಮೋಸ ಆಗುತ್ತೆ. ನಿಮ್ಮ ತಂದೆ ನಂಬಿಕೆಗೆ ವಂಚನೆ ಆಗುತ್ತೆ. ನನ್ನೊಬ್ಬಳ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಜನರಿಗೆ ಪ್ರತಿದಿನ ಪ್ರತಿ ಕ್ಷಣ ವಂಚಿಸ್ಬೇಕಲ್ಲ ಅಂತ ನನಗೆ ಯೋಚನೆ ಆಗ್ತಿದೆ ಪ್ರೇಮ್. ತುಂಬ ಹಿಂಸೆ ಆಗ್ತಿದೆ. ಸಮಾಧಾನ ಮಾಡ್ಕೊಳ್ಳಿ ಸಾಕ್ಷಿ. ದಯವಿಟ್ಟು ಇನ್ಯಾವ ಅವಾಂತರನೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಋಣ ಇದ್ದಷ್ಟೇ ದಕ್ಕೋದು. ಗಿಲ್ಟ್ ಅನುಭವಿಸಿದಷ್ಟು ನಮಗೆ ಹಿಂಸೆ ಆಗ್ತಾ ಇರುತ್ತೆ. ದಯವಿಟ್ಟು ಅದನ್ನು ಬಿಟ್ಬಿಡಿ. ನಮ್ಮ ತಾತನ ಮುಂದೆ ನಗ್ನಗ್ತಾ ಇರಿ. ಇನ್ನು ಕೆಲವೇ ದಿನದಲ್ಲಿ ಮಗು ಬರುತ್ತೆ ಅನ್ನೋ ಸಂತೋಷದಲ್ಲಿದ್ದಾರೆ. ದಯವಿಟ್ಟು ಅವ್ರ ಖುಷಿನ ಕಿತ್ಕೊಳ್ಳೋದು ಬೇಡ.
ನೀವೆಲ್ಲ ಸ್ವಾರ್ಥಿಗಳು. ನನ್ನ ತಮ್ಮನ ನಿಮ್ಮ ಸ್ವಾರ್ಥ ಬಳಸ್ಕೊಂಡ್ರು. ಇಲ್ಲ, ನಿಮ್ಮನ್ನ ನಂಬಿದ್ರೆ ನನ್ನ ತಮ್ಮ ಖಂಡಿತ ಜೈಲ್ ಪಾಲಾಗ್ತಾನೆ. ನಾನು ನನ್ನ ತಮ್ಮನ ಉಳಿಸ್ಕೋಬೇಕು. ನಿಮ್ಮನೆ ಸಹವಾಸ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ರಿ. ದೊಡ್ಡ ಥ್ಯಾಂಕ್ಸ್ ನಿಮಗೆ. ಹಲೋ, ನಮಸ್ತೆ ಸರ್, ನಾನು ತೇಜಸ್ವಿನಿ, ಚಿತ್ರಲೇಖಾ ಪತ್ರಿಕೆಯಿಂದ. ಗೊತ್ತಾಯ್ತು, ಹೇಳಿ ಮೇಡಮ್. ಅದು ಒಂದು ಕೇಸ್ ಡೀಲ್ ಮಾಡಬೇಕಾಗಿತ್ತು. ಹೇಳಿ, ಮಾಡ್ತೀನಿ. ನಮ್ಮ ಪತ್ರಿಕೆನಲ್ಲಿ ಇದ್ದಾರಲ್ಲ ಗೌರವ್ ಪ್ರಧಾನ್, ಅವರು ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಆದರೆ ಈಸ್ ಇನ್ನೋಸೆಂಟ್. ಈ ವಿಚಾರನೇ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಾಗಿತ್ತು. ಏನಾಗಬೇಕಾಯ್ತು? ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡ್ ಫ್ಯಾಮಿಲಿ ವಿಷಯ ಸರ್. ನನ್ನ ಹಸ್ಬೆಂಡ್ ಆದಿತ್ಯ ಅವರನ್ನು ಪ್ರಧಾನ್ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪ ಬಂದಿದೆ. ಆದರೆ ಅದು ಸತ್ಯ ಅಲ್ಲ. ಅವ್ರಿಗೆ ಬೇಲ್ ಸಿಗಬೇಕು ಸರ್. ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು. ಆಯಿತು ಮೇಡಮ್. ಇದ್ರ ಹಿಂದೆ ಯಾರಿದ್ದಾರೆ, ಪ್ರಧಾನ್ ಅವ್ರ ಮೇಲೆ ಯಾಕೆ ಈ ಕೊಲೆ ಆರೋಪ ಬಂದಿದೆ ಅನ್ನೋದು ಗೊತ್ತಾಗಬೇಕು. ಆದರೆ ಅದಕ್ಕಿಂತ ಮುಂಚೆ ಪ್ರಧಾನ್ ಅವ್ರು ಬಿಡುಗಡೆ ಆಗಬೇಕು. ಅದಕ್ಕೆ ಏನೇನೆಲ್ಲ ಪ್ರೊಸೀಜರ್ಸ್ ಬೇಕು ಅದು ನೀವು ಬೇಗ ಮಾಡಿ ಮುಗಿಸಿ. ಆಗಲಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಜಾಮೀನು ಸಿಗೋದ್ರಲ್ಲಿ ಯಾವ ತೊಂದರೆನೂ ಆಗಬಾರ್ದು ಸರ್. ಈಗಾಗಲೇ ಟೆಕ್ನಿಕಲ್ ರೀಸನ್ಸ್ನಿಂದಾಗಿ ಅವರು ಲಾಕಪ್ನಲ್ಲೇ ಉಳಿಬೇಕಾದ ಪರಿಸ್ಥಿತಿ ಬಂದಿದೆ. ನೀವು ಮುಂದುವರಿಸಿ. ಸರಿ ಮೇಡಮ್. ನಾನು ಈ ಮುಂಚೆನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು ಸರ್, ಆದರೆ ವಿಷಯ ತುಂಬ ಸೂಕ್ಷ್ಮ. ನನ್ನ ಹಸ್ಬೆಂಡ್ ಆದಿತ್ಯ ಅವರೇ ಪ್ರಧಾನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು. ಈ ಕಾರಣದಿಂದಾಗಿ ನಾನು ಮಧ್ಯ ಪ್ರವೇಶ ಮಾಡೋದಕ್ಕಾಗಲಿಲ್ಲ. ಆದರೆ ಈಗ ನನ್ನ ಹಸ್ಬೆಂಡ್ ವಿರುದ್ಧ ನಾನೇ ಹೋರಾಡಬೇಕಾಗಿರೋದು ವಿಪರ್ಯಾಸ. ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫೀಸು ಮತ್ತು ಏನೇ ಇದ್ದರೂ ಅದೆಲ್ಲ ನನ್ನ ಜವಾಬ್ದಾರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುಡ್, ವೆರಿ ಗುಡ್. ಲೀಗಲ್ ಹೋರಾಟ ಭಾಳ ಜೋರಾಗಿ ನಡೀತಾ ಇದೆ. ಐ ಲೈಕ್ ಇಟ್. ನಿಮ್ಮ ಪ್ರಧಾನ್ ಕಂಡ್ರೆ ಅದೇನು ಕಾಳಜಿ, ಅದೇನು ಅಕ್ರೆ. ಐ ಆಮ್ ರಿಯಲಿ ಶಾಕ್ಡ್. ಕರೆಕ್ಷನ್ ಪ್ಲೀಸ್ ಆದಿತ್ಯ. ನನ್ನ ಪ್ರಧಾನ್ ಅಲ್ಲ, ಪ್ರಧಾನ್ ಅಷ್ಟೇ. ಕದ್ದು ಮುಚ್ಚಿ ಸಹಾಯನೇ ಮಾಡ್ತಿದ್ಯಾ. ಇನ್ನು ನಿನ್ನ ಪ್ರಧಾನ್ ಅಂತಂದ್ರೆ ತಪ್ಪಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನೀನು ನೋಡ್ಕೊಂಡು ಮಾತಾಡೋ. ನನ್ನ ಮಾತನ್ನ ಮೀರಿ ಬೇರೆ ಯಾವುದೋ ಥರ್ಡ್ ಪಾರ್ಟಿಗೆ ಸಪೋರ್ಟ್ ಮಾಡಕ್ಕೆ ಹೊರಟಿದ್ಯಲ್ಲ, ಅದು ನನ್ನ ವಿರುದ್ಧ. ಬೇರೆ ದಾರಿ ಇರಲಿಲ್ಲ. ನಾನು ಇವತ್ತು ಅಷ್ಟೇ, ಮುಂಚೆನೂ ಅಷ್ಟೇ ನ್ಯಾಯದ ಪರ ನಿಂತವಳು. ನಮಗ್ ತೊಂದರೆ ಆದ್ರೂ ಪರವಾಗಿಲ್ಲ, ನಮ್ಮಿಂದ ಇನ್ನೊಬ್ರಿಗೆ ನೋವಾಗಬಾರ್ದು ಅನ್ನೋ ಪಾಲಿಸಿ ಇರೋಳು. ಹಾಗಂತ ಗಂಡನಿಗೆ ಮೋಸ ಮಾಡಿ ಗಂಡನಿಗೆ ಯಾರು ಕೊಲ್ಲಕ್ಕೆ ಹೊರಟ್ಯಾನೆ ಅವನಿಗೆ ಜಾಮೀನು ಕೊಡಕ್ಕೆ ಹೊರಟಿದ್ಯಾ? ನೀವು ಪದೇ ಪದೇ ಅದನ್ನೇ ಹೇಳ್ಬೇಡಿ. ಯಾರ್ದೋ ಹೇಳಿಕೆ ಮಾತು ಕಟ್ಕೊಂಡು ಕುಣಿಬೇಡಿ. ವಾಸ್ತವ ಬೇರೆನೇ ಇರತ್ತೆ. ಯಾರೋ ಹಾಳಾಗಿ ಹೋಗ್ಲಿ ಅಂತ ಜೈಲಿಗೆ ಕಳಿಸ್ಬಿಡಕ್ಕಾಗತ್ತಾ? ಎಲ್ಲರ ಬದುಕು ಬದುಕೆ ಆದಿತ್ಯ. ತೇಜಸ್ವಿನಿ, ನೋ, ನಾನು ಪ್ರಧಾನ್ನ ಸಪೋರ್ಟ್ ಮಾಡ್ತೀನಿ. ನನ್ನ ಮಾತಿಗೆ ಬೆಲೆ ಇಲ್ವಾ? ನೀವು ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದೀರಾ? ನಿಮಗೆ ನಿಮ್ಮ ಹಠನೇ ಹೆಚ್ಚಾಗೋಯ್ತು ಅಲ್ವಾ? ನೀವು ನನ್ನ ಮಾತಿಗೆ ಗೌರವ ತೋರಿಸ್ತಾ ಇದ್ದೀರಾ? ನಿಮ್ಗೋಸ್ಕರ ನಾನು 3 ವರ್ಷ ಕಾದಿದ್ದೀನಿ ಆದಿತ್ಯ. ಮನೆಗೆ ವಾಪಸ್ ಬರ್ತಿದ್ದ ಹಾಗೆ ನೀವು ತೋರಿಸಿದ್ದೇನು? ಪ್ರೀತಿನಾ, ಪ್ರೇಮನಾ, ಅಕ್ಕರೇನಾ, ಸೆಳೆತಾನ? ಏನಾದಿತ್ಯ? ಮನೆಗೆ ವಾಪಸ್ ಬರ್ತಿದ್ದ ಹಾಗೆ ನೀವು ತೋರಿಸಿದ್ದು ಬರೀ ಅನುಮಾನ, ಬರೀ ಸಂದೇಹ. ನಿಮಗೆ ಬೇರೆ ಭಾವನೆಗಳೇ ಬರಲಿಲ್ಲ ಅಲ್ವಾ? ನನ್ನ ಪ್ರಾಮಾಣಿಕತೆ ಬಗ್ಗೆ, ನನ್ನ ನಿಷ್ಠೆ ಬಗ್ಗೆ ನೀವು ಪ್ರಶ್ನೆ ಮಾಡ್ತೀರಾ? ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಅಲ್ವಾ?
ನೀವು ನನ್ನನ್ನು ನಂಬಲಿಲ್ಲ ಅಂತ ನಾನು ನಿಮ್ಮ ಬಗ್ಗೆ ಆರೋಪ ಮಾಡ್ಬೋದು ಅಲ್ವಾ? ತೇಜು, ಎಷ್ಟು ಸುಲಭವಾಗಿ ನಿಮ್ಮ ಹೆಂಡತಿನ ಇನ್ನೊಬ್ಬನ ಜೊತೆ ತಳ್ಕಾಕ್ ನೋಡ್ತೀರಾ, ಸಂಬಂಧ ಕಟ್ ಮಾತಾಡ್ತೀರಾ. ಇದಕ್ಕೆ ನಿಮ್ಮ ತಮ್ಮನು ದನಿಗೂಡಿಸ್ತಾರೆ. ಆದಿತ್ಯ, ಯಾವತ್ತು ನ್ಯಾಯ ಅನ್ಯಾಯನ ವಿಮರ್ಶೆ ಮಾಡಿ ನೋಡಬೇಕು. ನನಗೆಷ್ಟು ಶಾಕ್ ಆಗಿದೆ ಗೊತ್ತಾ? ನಿಮ್ಮಿಂದಾಗಿ ನನಗೆಷ್ಟು ಭ್ರಮ ನಿರಸನ ಆಗಿದೆ. ಇದನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಆದಿತ್ಯ? ನಾನು ಪ್ರಧಾನ ಸಪೋರ್ಟ್ ಮಾಡ್ತೀನಿ, ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತಾ ಇದ್ದೀನಿ ಅಷ್ಟೇ.